ನೋಡಿ ನಾನು ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿರುವಂತಹ 4 ಸಾಮಾನು ತೊಗೊಂಡು ನಾವು ಎಗ್ ರೈಸನ್ನು ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ಸೂಪರ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿರಿ. ಬನ್ನಿ, ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೆ. ಒಂದು ಈರುಳ್ಳಿ ಮತ್ತು ಅನ್ನ ಅಂದರೆ ನೀವು ಭಾಳ ಉದುರಾಗಿ ಅನ್ನನ ತೊಗೋಬೇಕು. ಮುದ್ದೆ ಆದರೆ ಅನ್ನ ಎಗ್ ರೈಸು ಚೆನ್ನಾಗಿ ಬರೋದಿಲ್ಲ. ನೋಡಿ, ಇಲ್ಲಿ ತೋರಿಸ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು 4 ಎಗ್ಗನ್ನು ಈ ಥರ ಒಡೆದು ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿರಿ. ಮತ್ತೇನು ಭಾಳ ಸಾಮಾನೇನು ಬೇಡ, ಇದಕ್ಕೆ ಇಷ್ಟೇ ಸಾಮಾನು ಹಾಕಿಬಿಟ್ಟು ಎಗ್ ರೈಸನ್ನು ಮಾಡೋದು ಹೇಗೆ ಅಂತಲೇ ಹೇಳ್ಕೊಡ್ತೀನಿ. ಸೇಮು ನೀವು ಇನ್ನು ಹೊರಗಡೆ ತಿಂತೀರಲ್ಲ ಅದೇ ಥರನೇ ಆಗಿರುತ್ತೆ. ನೋಡಿ ತತ್ತಿನ ನೀವು ಮೊದಲೇ ಒಡೆದಿಟ್ಕೋಬೇಕು. ಯಾಕಂದರೆ ನಾವು ಎಗ್ ರೈಸ್ ಮಾಡುವಾಗ ಅದರಲ್ಲಿ ಒಡೆದು ಹಾಕುವಾಗ ಸಿಪ್ಪೆಗಳು ಬಿದ್ದರೆ ಗೊತ್ತಾಗೋದಿಲ್ಲ. ಅದಕ್ಕೆ ಸಿಪ್ಪೆ ಬಿದ್ದರೂ ಸಹಿತ ನಮ್ಗೆ ಗೊತ್ತಾಗೋದಿಲ್ಲ. ಬನ್ನಿ, ಇವಾಗ ಇಲ್ಲಿ ನೋಡಿರಿ, ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಜೀರಿಗೆ ಅಷ್ಟೇ ಹಾಕ್ತೀನಿ, ಸಾಸಿವೆ ಕಾಳನ್ನು ಹಾಕೋದಿಲ್ಲ. ಜೀರಿಗೆ ಅಷ್ಟೇ ಹಾಕಿದರೆ ಸಾಕು. ನೋಡಿ, ಇವಾಗ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇವಾಗ ನೋಡಿ, ಜೀರಿಗೆನೂ ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕ್ಕೊಂಡಿರ್ತಲ್ಲ ಅದನ್ನೇ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಷ್ಟೇ ಸಾಮಾನು ಹಾಕಿದರೂ ಇಷ್ಟು ಚೆನ್ನಾಗಿ ಆಗಿರೋದಿಲ್ಲ ಎಗ್ ರೈಸ್ ಮಾತ್ರ. ಇಷ್ಟೇ ಸಾಮಾನು ಹಾಕಿಬಿಟ್ಟು ನಾವು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಆಮೇಲೆ ನಾನು ಎಗ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಎಗ್ ಹಾಕಿ ನೀವು ಇದನ್ನು ಕೈ ಆಡಿಸ್ಕೊತಾನೆ ಇರಬೇಕು, ಯಾಕಂದರೆ ಅದು ಗಂಟು ಆಗಿಬಿಡುತ್ತೆ. ನೋಡಿ, ಇವಾಗ ತತ್ತಿ ಪೂರ್ತಿ ಡ್ರೈ ಆಗಬೇಕು, ಅದು ಅಲ್ಲಿವರೆಗೂ ನಾವು ಕಲಿಸ್ಕೊತಾನೆ ಇರಬೇಕು. ನೋಡಿ, ತತ್ತಿ ಪೂರ್ತಿ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಬಿಡ್ದಂಗೆ ಈ ಥರ ಸ್ಪೂನಿಂದ ಕಲಿಸ್ಕೊತಾನೆ ಇರಬೇಕು. ಆಮೇಲೆ ನಾವು ಇದಕ್ಕೆ ರೈಸ್ ಹಾಕಬೇಕು. ಯಾವ ಥರ ಆಗಬೇಕು ಅಂತಲೂ ತೋರಿಸ್ತೀನಿ ನಿಮಗೆ ನಾನು. ಬಾಜು ಮನೇಲಿ ಸ್ವಲ್ಪ ಕೆಲಸ ನಡೀತಾ ಇದೆ, ಹಾಗಾಗಿ ಸೌಂಡು ಸರಿಯಾಗಿ ಕೇಳಿಲ್ಲ. ನೋಡಿ, ಆ ಥರ ಆದಮೇಲೆ ನೀವು ರೈಸನ್ನು ಹಾಕಬೇಕು. ರೈಸ್ ಹಾಕಿದ ಮೇಲೆ ಸರಿಯಾಗಿ ಕಲಿಸ್ಕೊತಾನೆ ಇರಬೇಕು, ಕೈ ಆಡಿಸ್ಕೊತಾನೆ ಇರಬೇಕು. ಈ ಥರ ಎಗ್ ರೈಸ್ ಮಾತ್ರ ತುಂಬ ಚೆನ್ನಾಗೇ ಬರುತ್ತೆ, ಟ್ರೈ ಮಾಡಿ. ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಎಗ್ ರೈಸು ರೆಡಿ ಆಗುತ್ತೆ. ನೋಡಿ, ತುಂಬ ಸಿಂಪಲ್ಲಾಗೇ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾವುದಕ್ಕೂ ಕಮ್ಮಿ ಆಗೋಲ್ಲ ಈ ರೈಸ್. ಎಗ್ ರೈಸ್ ಮಾತ್ರ ಸೇಮ್ ಟು ಸೇಮ್ ನೀವು ಹೊರಗಿನೂ ತಿಂತಿರಲ್ಲ ಎಗ್ ರೈಸು, ಅದೇ ಥರನೇ ಆಗಿರುತ್ತೆ. ನೋಡಿ, ಸ್ವಲ್ಪ ಸಾಂಬಾರು ಪೌಡ್ರು ಮತ್ತು ಖಾರ ಪುಡಿ ಅಂದರೆ ಚಿಲ್ಲಿ ಪೌಡ್ರು ಹಾಕಿದ್ದೀನಿ. ಇಲ್ಲಿ ನಾನು ಟೇಸ್ಟಿಂಗ್ ಪೌಡ್ರು, ಪೇಪರ್ ಪೌಡ್ರು ಯಾವುದನ್ನೂ ಯೂಸ್ ಮಾಡಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಇವಾಗ ನೀಟಾಗಿ ನೀವೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಎಗ್ ರೈಸ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಲಾಸ್ಟಿಗೆ ಹಾಕಬೇಕು ಕೊತ್ತಂಬರಿ ಸೊಪ್ಪನ್ನು. ತುಂಬ ಬರ್ತಾ ವ್ಯೂಸ್ ತುಂಬ ಕಮ್ಮಿ ಆಗ್ತಿದೆ. ಸುಮ್ಮನೆ ಯೂಟ್ಯೂಬ್ ಮಾಡೋದೇ ಬಿಡಬೇಕು ಅನ್ನಿಸ್ತಿದೆ. ಯಾಕಂದರೆ ನೀವು ನಮಗೆ ಸಪೋರ್ಟ್ ಮಾಡಿದ್ರಿಂದ ನಮಗಿನ್ನೂ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾಕಂದರೆ ನಂದು ಚಾನಲ್ ಇನ್ನೂ ಫುಲ್ ಮೋನೋ ಆಗಿಲ್ಲ, ಹಾಗಾಗಿ ಫುಲ್ ಮೋನೋವರೆಗೂ ಆಗೋವರೆಗೂನಾದರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ನಿಮ್ಮೆಲ್ಲರ ಸಪೋರ್ಟು ಇಲ್ಲಿ ತನಕ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಈ ಸಿಸ್ಟರ್ಗೆ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ರೆಡಿ ಆಯಿತು ಎಗ್ ರೈಸು. ಸಿಂಪಲ್ ಆಗಿರುವಂಥ ಎಗ್ ರೈಸು ತೋರಿಸಿದ್ದೀನಿ. ಎಷ್ಟು ನೋಡಿರಿ ಸಿಂಪಲ್ ಅಂತೀರಲ್ವಾ, ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ನೀವು ಬೇಕಾದರೆ ಲಾಸ್ಟಿಗೆ ಸ್ವಲ್ಪ ಟೊಮೊಟೊ ಹಣ್ಣು, ಈರುಳ್ಳಿ ಮತ್ತು ಇವನ್ನೆಲ್ಲ ಟೇಸ್ಟ್ ಬರಲಿ ಅಂತ ಹಾಕ್ಕೋಬೋದು. ನಾನಿಲ್ಲಿ ಹಾಕಿ ತೋರಿಸಿಲ್ಲ, ಹಾಗೆ ತೋರಿಸಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ಸೌಂಡು ಕಮ್ಮಿ ಕೇಳಿದರೆ, ವಾಯ್ಸು ಕಮ್ಮಿ ಕೇಳಿದರೆ ಸ್ವಲ್ಪ ಇದು ಮಾಡ್ಕೊಳ್ಳಿ. ನೋಡಿ, ಈಗ
ಫುಲ್ ರೆಡಿ ಆಯಿತು ಎಗ್ ರೈಸ್ ಮಸಾಲ. ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸಿಂಪಲ್ಲಾಗಿ ಮಾಡಿ ತೋರಿಸಿರುವಂಥ ಎಗ್ ರೈಸ್ ಮಸಾಲ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ಸ್ವಲ್ಪ ಇವತ್ತು ನನಗೆ ವಾಯ್ಸ್ ಕೊಡೋಕ್ಕೆ ಸರಿಯಾಗಿ ಆಗ್ತಾಯಿಲ್ಲ, ಕೋಲ್ಡ್ ಆಗಿರೋದ್ರಿಂದ. ಆದರೂ ಸಹಿತ ನಿಮಗೆ ಹೇಳಿದ್ದೀನಿ, ದಯವಿಟ್ಟು ಪೂರ್ತಿ ಸಪೋರ್ಟ್ ಮಾಡಿರಿ. ಇದು ವಿಡಿಯೋ ಮೊನ್ನೆನೇ ಮಾಡಿದ್ದೆ, ಆದರೆ ಹುಷಾರಿಲ್ಲ ಅಂತ ಹಾಕಿರಲಿಲ್ಲ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೋಡಿ ಎಗ್ ರೈಸ್ ರೆಡಿಯಾಗಿದೆ. ಬನ್ನಿ ಎಗ್ ರೈಸ್ ತಿನ್ನೋಣ. ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಇದ್ದರೆ ಇನ್ನೂ ಟೇಸ್ಟ್ ಆಗುತ್ತೆ. ನೀವು ಬೇಕಾದರೆ ಟೊಮೊಟೊ ಹಣ್ಣಾದರೂ ಹಾಕ್ಕೋಬೋದು. ನೋಡಿ ಸಿಂಪಲ್ಲಾಗಿ ಮಾಡುವಂಥ ಎಗ್ ರೈಸ್ ರೆಸಿಪಿ ತೋರಿಸಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಈ ಸಿಸ್ಟರ್ಗೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಎಗ್ ರೈಸ್ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.